ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಮ್ಯಾಚ್ಗೆ ಬರೋದಕ್ಕಿಂತ ಮುಂಚೆ ನನ್ನ ಮಗಂದು ಏನು ಗುರು ಇವತ್ತು ರಿಟೈರ್ಮೆಂಟ್ ಅಂತ ಸುದ್ದಿ ಬಂತು. ಮೊದಲೇ ಅಂದರೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು, ದಟ್ ಸ್ಪೆಕ್ಯುಲೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಬಿಗ್ ಅನೌನ್ಸ್ಮೆಂಟ್ ಅಂತ. ಬಟ್ ಈ ಥರ ಇದು ಬಿಗ್ ಅನೌನ್ಸ್ಮೆಂಟ್ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನಕ್ಕಂದರೆ ರವಿ ಅಶ್ವಿನ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲೇ ಬಂದು ಡೈರೆಕ್ಟಾಗಿ ಹೂವಾಪೋಗಳಿಗೆಲ್ಲ ತಲೆ ಕೊಡ್ಬೇಡ್ರಪ್ಪ, ನಾನೇ ಡೈರೆಕ್ಟಾಗಿ ಹೇಳ್ತೀನಿ ಅಂತ, ಡೈರೆಕ್ಟಾಗಿ ರಿಪೋರ್ಟ್ಸ್ ಆ ಕಡೆ ನೋಡಬೇಡಿ, ನಾನೇ ಹೇಳ್ತೀನಿ ಅಂತ ಬಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ರು. ನಾನು ರಿಟೈರ್ಡ್ ಆಗ್ತಿದ್ದೀನಿ ಟೆಸ್ಟಿಂದ ಅಂತ. ಸೊ ಆಲ್ ಫಾರ್ಮ್ಯಾಟ್ ಇಂದ ಇವಾಗ ರವಿ ಅಶ್ವಿನ್ ಅವರು ರಿಟೈರ್ಡ್ ಆಗಿದ್ದಾರೆ. ಇದೊಂಥರ ಅರಗಿಸಿಕೊಳ್ಳಲಾಗದಂತ ವಿಷಯ ಗುರು, ಸೀರಿಯಸ್ಲಿ. ಏನಕ್ಕಂದ್ರೆ ಇಂದ್ರ ಚಂದ್ರ ಇಬ್ಬರದು ಕಾಂಬೋ ಹೆಂಗಿತ್ತು ಅಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಸೊ ಆ ಒಂದು ಕಾಂಬೋ ಮತ್ತೆ ನೋಡಕ್ ಸಿಗಲ್ವಲ್ಲ ಅನ್ನೋದು ಒಂದು. ಆ ಕಡೆ ಆದ್ರೆ ಈ ಕಡೆ ಇನ್ನೊಂದು ಕ್ರೇಜಿ ಬ್ಯಾಟರ್, ಅಂದ್ರೆ ಬ್ಯಾಟರ್ ವಿತ್ ಆಲ್ರೌಂಡರ್ ಒಂಥರ ಇವಾಗ ಇಲ್ವಲ್ಲ ಅಂತ. ಬಟ್ ಏನ್ ಮಾಡೋಕ್ಕಾಗಲ್ಲ, ಒಂದು ಟೈಮ್ ಅಂತ ಬರುತ್ತೆ, ಆ ಟೈಮಲ್ಲಿ ರಿಟೈರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಅಂಡ್ ರೋಹಿತ್ ಶರ್ಮಾ ಅವರು ಹೇಳಿದ್ರು, ನಾನು ಕನ್ವಿನ್ಸ್ ಮಾಡಿದೆ ಗುರು, ಅಡಿಲೇಡ್ ಟೆಸ್ಟ್ ವರೆಗೂ ಅಟ್ಲೀಸ್ಟ್ ಇರಿ ಅಂತ ಕನ್ವಿನ್ಸ್ ಮಾಡಿದ್ದೀನಿ, ಅದಕ್ಕೆ ಮ್ಯಾನೇಜ್ ಮಾಡಿದೆ ಕನ್ವಿನ್ಸ್ ಆದ್ರು ಅವರು. ಬಟ್ ಅದಾದ್ಮೇಲೆ ಇವಾಗ ರಿಟೈರ್ಮೆಂಟ್ ತಗೋತಿದ್ದಾರೆ, ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ರೋಹಿತ್ ಶರ್ಮಾ ಅವರು. ಅಂಡ್ ಇದು ಯಾವಾಗ ಗೊತ್ತಾಯ್ತು ಅಂತಂದ್ರೆ ಗುರು, ಇದು ಮ್ಯಾಚ್ ಇತ್ತಲ್ಲ, ಮ್ಯಾಚ್ ಮಧ್ಯದಲ್ಲೇ ಅಂದ್ರೆ ಲೈಕ್ ಡಾರ್ಕ್ ಕ್ಲೌಡಿ ಸ್ಕೈಸ್ ಯಾವಾಗ ಬಂತಲ್ವಾ, ಅವಾಗ ಮ್ಯಾಚ್ ಆಗಲ್ಲ ಅಂತ ಗೊತ್ತಾಯ್ತು. ಆ ಟೈಮಲ್ಲಿ ಕೊಹ್ಲಿ ಅವರಿಗೆ ಫೋಕಸ್ ಮಾಡ್ತಿದ್ರು. ಆ ಟೈಮಲ್ಲಿ ಕೊಹ್ಲಿ ಕಕ್ಕ ನಮ್ಮ ಅಶ್ವಿನ್ ಅವ್ರಿಗೆ ಹಗ್ ಮಾಡಿದ್ರು ಗುರು. ಅವಾಗ ಗುರು ಸಡನ್ ಆಗಿ ಎಲ್ರಿಗೂ ಗೊತ್ತಾಗ್ಬಿಡ್ತು ದಟ್ ಇದು ಪಕ್ಕ ಅಶ್ವಿನ್ ಅವರ ರಿಟೈರ್ಮೆಂಟ್ ಅಂತ ಮಾತೆಲ್ಲ ಆಡ್ತಾ ಇದ್ರು. ಸೊ ಅದು ನೋಡಿ ಒಂಥರ ಸೀರಿಯಸ್ಲಿ ಬೇಜಾರಾಗ್ಬಿಡ್ತು. ಮಾತೇ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಲೈವಲ್ಲಿ ಮಾತಾಡೋಣ ಕಣ್ರಪ್ಪ, ವಿತ್ ಸ್ಟ್ಯಾಟ್ಸು. ಆ್ಯಂಡ್ ರವಿ ಅಶ್ವಿನ್ ಅವರಿಂದ ಏನೇನು ಕಾಂಟ್ರಿಬ್ಯೂಷನ್ ಇದೆ, ಇಂಡಿಯಾ ಟೀಮ್ಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಸೂಪರ್ ಆದಂಥ ಒಂದು ಟೆಸ್ಟ್ ಫಾರ್ಮ್ಯಾಟಲ್ಲಿ ರಾಜ್ ಅಂತಾರೆ ಇದ್ರು ಬೌಲಿಂಗಲ್ಲಿ, ಅಂದರೆ ಸ್ಪಿನ್ ಬೌಲಿಂಗಲ್ಲಿ. ಅವರಂಥ ಪ್ಲೇಯರ್ ಮತ್ತೆ ಸಿಗಲ್ಲ ಅನ್ಕೋತೀನಿ. 534 ವಿಕೆಟ್ಸ್ ಏನೋ ತೆಗೆದಿದ್ದಾರೆ. ಸೊ ಅದೆಲ್ಲ ಸ್ಟ್ಯಾಟ್ಸ್ ಆಯಿತು, ಅವ್ರ ಕಾಂಟ್ರಿಬ್ಯೂಷನ್ ಆಯಿತು, ಕೊಡುಗೆ, ಅದ್ರ ಬಗ್ಗೆ ಎಲ್ಲ ಲೈವಲ್ಲಿ ಆರಾಮಾಗಿ ಮಾತಾಡೋಣ ಕಣ್ರಪ್ಪ. ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ಅದರಲ್ಲಿ ತಿಳಿಸಿ. ಆ್ಯಂಡ್ ಮ್ಯಾಚ್ಗೆ ಬರೋದಾದರೆ ಗುರು, ಏನಿಲ್ಲ, ಸಿಂಪಲ್ಲು 9 ವಿಕೆಟ್ ಹೋಗಿತ್ತು ಇವತ್ತು. ಸಾಟ್ಪಾಟುಡು ಮತ್ತು ಫಸ್ಟ್ ವಿಕೆಟ್ ಜುಯ್ ಅಂತ ಹಾಸ್ಬಿಟ್ರು ಆಸ್ಟ್ರೇಲಿಯಾದವರು. ಆ್ಯಂಡ್ ಅವರು ಇಂಟೆಂಟಿಂದ ಬರ್ತಾರೆ ಗುರು, ನನ್ನ ಮಗಂದು ಗೆಲ್ಲೋಣಪ್ಪ ಅಂತ ಫುಲ್. ಅವರಂತೂ ಆಬ್ವಿಯಸ್ಲಿ ಗೆಲ್ಲೋಣ ಅಂತ, ಯಾಕಂದರೆ ಡ್ರೈವಿಂಗ್ ಸೀಟಲ್ಲಿದ್ದರು. ಸೊ ಗೆಲ್ಲೋಣ ಅಂತ ಬರ್ತಾರೆ. ಅವ್ರು ಹೆಂಗೆ ಇಂಟೆಂಟ್ ಇಂದ ಬಂದರು, ನಮ್ಮ ಬೌಲರ್ಸ್ ಹಂಗೆ ಇಂಟೆಂಟ್ ಇಂದ ಬಂದರು ಅಂತ ಹೇಳ್ಬೋದು ಗುರು. ಸೀರಿಯಸ್ಲಿ ಆ ಖವಾಜಾಗ ಒಂದು ಬಾಲ್ ಬರುತ್ತೆ ನೋಡಿ, ಬುಮ್ರಾ ಕಡೆ ಅಂತ, ನನ್ನ ಮಗನ್ ಏನು ಗುರು ಅದು, ಹೆಂಗೆ ಆಗ್ತಾರಪ್ಪ. ಬುಮ್ರಾನೇ ಸಾಟಿಕೊಂಡ್ರಪ್ಪ. ಸೀರಿಯಸ್ಲಿ 4 ಸರಿ ತೆಗ್ದವ್ರೆ ಖವಾಜಾಗೆ. ಏನು ಕ್ರೇಜಿ ವಿಕೆಟ್ ಅದಂತೂ. ಆ್ಯಂಡ್ ಈ ಕಡೆ ಮ್ಯಾಕ್ಸ್ವೆನಿ ಆ್ಯಂಡ್ ಲೆಬುಷನು, ಅಂದರೆ ಟಾಪ್ 5 ಏನೋ ಮಾಡಲ್ಲ ಗುರು. ಮಿಚೆಲ್ ಮಾರ್ಷ್ ಔಟು. ಆ್ಯಂಡ್ ಈ ಕಡೆ ಸ್ಟೀವ್ ಸ್ಮಿತ್ ಔಟು. ಸ್ಟೀವ್ ಸ್ಮಿತ್ ಮುಂದ್ಗಡೆ ಬಂದು ಒಂದು 4 ಹೊಡಿತಾರೆ. ಅದಾದಮೇಲೆ ಹಿಂದೆ ಕ್ಯಾಚ್ ಹಿಡಿತಾರೆ ನಮ್ಮ ರಿಷಬ್ ಪಂತ್, ಸೂಪರ್ ಕ್ಯಾಚ್ ಅದಂತೂ. ಆ್ಯಂಡ್ 5 ವಿಕೆಟ್ ಹೋಗುತ್ತೆ ಸಾಟ್ಪಾಟ್ ಡುಡಮ್ ಅನ್ನೋಷ್ಟರಲ್ಲಿ. ಒಟ್ಟಿನಲ್ಲಿ ಟಾಪ್ 5 ಇಂದ ಏನೂ ಬರಲ್ಲ ಗುರು. ಅವರೇ ಒಂದು ಪ್ರೆಷರಲ್ಲಿ ಬಿದ್ದಂಗೆ ಆಗುತ್ತೆ. ಏನು ನಮ್ಮವ್ರು ಹೆವಿ ಪ್ರೆಷರ್ ಆಗಿಬಿಟ್ರು. ಈ ಕಡೆ ಆಕಾಶ್ದೀಪ್ 2 ವಿಕೆಟು, ಬುಮ್ರಾ ಅವ್ರು 3 ವಿಕೆಟು, ಆ್ಯಂಡ್ ಸಿರಾಜ್ ಅವರು 2 ವಿಕೆಟು. ಸೂಪರ್ ಬೌಲಿಂಗ್ ಮಾಡಿದ್ರು. ನಮ್ಮ ಟಾಪ್ 3 ಬೌಲರ್ಸ್ ಇದಾರಲ್ವ, ಅವರು ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟರು ಗುರು. ಪ್ಯಾಟ್ ಕಮಿನ್ಸ್ ಇಂದ ಒಂಚೂರು ಕ್ಯಾಮಿಯೋ ಬಂತು ಕಂಡ್ರಪ್ಪ. ಆ ಕಡೆ ಈ ಕಡೆ 6-4 ಎಲ್ಲ ಹೊಡೆದ್ರು. ಆ್ಯಂಡ್ ಆಕಾಶ್ ದೀಪ್ಗೆ ಒಂದು 6 ಹೊಡೆದ ಗುರು, ಬೌನ್ಸರ್ಗೆ ಸೂಪರಾಗಿ ಹೊಡೆದ ಅಣ್ಣ. ಸೊ ಪ್ಯಾಟ್ ಕಮಿನ್ಸ್ ಇಂದ ಒಂದು ಕ್ಯಾಮಿಯೋ ಬಂತು. ಅದಕ್ಕಾಗಿ ಎಷ್ಟು 89ಕ್ಕೆ 7 ವಿಕೆಟ್ ಹೋಗುತ್ತೆ ಆಸ್ಟ್ರೇಲಿಯಾದವರು. ಆವಾಗ ಡಿಕ್ಲೇರ್ ಕೊಡ್ತಾರೆ ಗುರು. ಸೊ ನಮ್ಮ ಭಾರತ ತಂಡಕ್ಕೆ 275 ರನ್ನು ಟಾರ್ಗೆಟು. 275 ರನ್ ಹೊಡಿಬೇಕು. ಅದು ಎಷ್ಟು 54 ಓವರ್ಸಲ್ಲಿ. ಹತ್ತತ್ರ ಒಂದು 5-6 ಓವರು ಈ ಟೀ ಬ್ರೇಕಲ್ಲಿ ಹಿಂಗೆ ಎಲ್ಲ ಮಿಸ್ ಮಾಡಿದ್ರು. ಒಂದು 48 ಓವರ್ ಹಿಡೀರಿ. 48 ಓವರಲ್ಲಿ 48 ಓವರ್ಸಲ್ಲಿ ನೀವು 275 ಟಾರ್ಗೆಟ್ ಚೇಸ್ ಮಾಡಬೇಕು. ಅದು ಅಸಾಧ್ಯ ಕಂಡ್ರಪ್ಪ ಸೀರಿಯಸ್ಲಿ. ಏನಕ್ಕಂತಂದರೆ ಅದು ಅಷ್ಟೊಂದು ಈಸಿ ಅಲ್ಲ. ಅದು ಬ್ರಿಸ್ಬೇನ್, ಗ್ಯಾಬಾ ಆ್ಯಂಡ್ ಈ ಕಡೆ ಕ್ವಾಲಿಟಿ ಬೌಲರ್ಸ್ ಬೇರೆ. ಸೊ ಬ್ಯಾಟರ್ಸ್ ಇದ್ದಾರೆ, ಹೊಡಿತಾರೆ ಅಂತ. ಬಟ್ ಆದರೆ ಇನ್ನೊಂದು ಏನಂತಂದರೆ ಮಳೆ ಸಾಧ್ಯತೆ. ಸೊ ಆ ಟೈಮಲ್ಲಿ ಏನಾಯಿತು ಅಂತಂದರೆ ನಮ್ಮ ಬ್ಯಾಟ್ಸ್ಮನ್ಸ್ ಬರ್ತಾರೆ. ಜೈಸ್ವಾಲ್ ಆ್ಯಂಡ್ ರಾಹುಲ್ ಅವರು ಬಂದು 8 ರನ್ ಹೊಡಿತಾರೆ ಗುರು, ಇಬ್ಬರು ಸೇರಿಬಿಟ್ಟು 8 ರನ್ ಆಗಷ್ಟರಲ್ಲಿ. ಆಮೇಲೆ ಬ್ಯಾಡ್ ಲೈಟು, ಆಮೇಲೆ ಡಾರ್ಕ್ ಕ್ಲೌಡಿ ಸ್ಕೈಸು, ಆ ಲೆವೆಲ್ಗೆ ಹೆಂಗಂತಂದ್ರೆ ಫುಲ್ ಡಾರ್ಕು. ಸೊ ಅವಾಗ ನೋಡಿದಾಗ್ಲೇ ಗೊತ್ತಾಗ್ಬಿಡ್ತು ಪಕ್ಕ ಇದಂತೂ ಮ್ಯಾಚ್ ಅಂತೂ ನೋಡಿಯಲ್ಲ, ಡ್ರಾ ಅಂತೂ ಫಿಕ್ಸ್ ಆಗುತ್ತೆ ಅಂತ. ಹಂಗೆ ಸ್ವಲ್ಪ ಟೀ ಬ್ರೇಕು ತೊಗೊಂಡ್ರು. ಟೀ ಬ್ರೇಕ್ ತೊಗೊಂಡ್ಮೇಲೆ ಎಲ್ರಿಗೂ ಗೊತ್ತಾಗ್ಬಿಡ್ತು ಟೀ ಬ್ರೇಕಲ್ಲಿ ಏನೇನು ನಡೀತು ಅಂತ ಗೊತ್ತಲ್ವ. ಹಾಗೆಲ್ಲ ಮಾಡಿದ್ರು, ಅದೆಲ್ಲ ಆಯಿತು. ಅದಾದಮೇಲೆ ಅಂದರೆ ಕೊಹ್ಲಿ ಕಾಕ ಮತ್ತು ಅಶ್ವಿನ್ ಅವ್ರದ್ದು. ಅದಾದಮೇಲೆ ಡೈರೆಕ್ಟಾಗಿ ನ್ಯೂಸೇ ಬಂದುಬಿಡ್ತು, ಸ್ಟಂಪ್ಸ್ ಗುರು ಅಂತ. ಇವಾಗ ಮ್ಯಾಚ್ ಆಗೋದೇ ಇಲ್ಲ, ಸೊ ಸ್ಟಂಪ್ಸ್ ಅಂತ ಬಂತು. ಒಟ್ಟಿನಲ್ಲಿ ಬ್ರಿಸ್ಬೇನ್ ಗ್ಯಾಬಾ ಟೆಸ್ಟು ನಾವು ಡ್ರಾ ಮಾಡ್ಕೊಂಡಿದ್ದೀವಿ ಗುರು. ಎಕ್ಸ್ಟ್ರಾರ್ಡಿನರಿ. ಅದಂತೂ ಖುಷಿ ವಿಚಾರ, ಆ್ಯಕ್ಚುಲಿ ಸೂಪರ್ ಖುಷಿ ಸೀರಿಯಸ್ಲಿ. ಈ ಮ್ಯಾಚ್ ನಾವು ಸೋಲೋ ಪೊಸಿಷನಲ್ಲಿದ್ವಿ. ಸೊ ನಿನ್ನೆ ರಾಹುಲ್ ಜಡೇಜಾ ಆ್ಯಂಡ್ ನಂಬರ್ 10 ಅದು ಏನು ಪಾರ್ಟ್ನರ್ಶಿಪ್ ಬಂತಲ್ಲ, 10ನೇ ವಿಕೆಟ್ಗೆ ಬಂತಲ್ಲ ಪಾರ್ಟ್ನರ್ಶಿಪ್, ಆ ಪಾರ್ಟ್ನರ್ಶಿಪ್ಪಿಂದ ನಾವು ಹಂಗೋ ಹಿಂಗೋ ಸ್ವಲ್ಪ
ಸೋಲಿನ ಭೀತಿಯಲ್ಲಿ ಇರೋರು ಡ್ರಾ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಅದಕ್ಕೆ ಹೆವಿ ಖುಷಿ. ಆ್ಯಂಡ್ ಈ ಕಡೆ MCG ಗುರು ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡು ನಮಗೆ ಒಂದು ಹೇಳಿ ಮಾಡಿಸಿದಂಥ ಗ್ರೌಂಡು. ಆ್ಯಂಡ್ ಅಲ್ಲಿ ನಮ್ಮ ಸ್ಟ್ಯಾಟ್ಸ್ ಸೂಪರ್ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಖುಷಿ ಇದ್ದಿದ್ದೀವಿ. ಮೆಲ್ಬೋರ್ನಲ್ಲಿ ಏನಾದರೂ ಗೆದ್ದರೆ ಮುಗೀತು, ಅಂದರೆ ಸರಣಿ ಅಂತೂ ಇವಾಗ 2-1 ಆಗಿಬಿಡುತ್ತೆ ಅಲ್ಲೇನಾದರೂ ಗೆದ್ದರೆ. ಆ್ಯಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಾವು ರಿಟೈನ್ ಮಾಡ್ದಂಗೆ ಆಗುತ್ತೆ. ಏನಕ್ಕಂದರೆ ಅವರು ನೆಕ್ಸ್ಟ್ ಸಿಡ್ನಿಲಿ ಅವ್ರು ಏನಾದರೂ ಗೆದ್ರೂ ಕೂಡ 2-2 ಆಗುತ್ತೆ. ಬಟ್ ನಾವು ಆಲ್ರೆಡಿ ಗೆದ್ದಿದ್ದೀವಲ್ವ BGT, ಸೊ ನಮಗೆ ರಿಟೈನ್ ಆಗುತ್ತೆ BGT. ಬಟ್ ನಮಗೆ ಅದು ಮೇನ್ ಇಂಪಾರ್ಟೆಂಟ್ ಅಲ್ಲ, WTCನೂ ಮೇನ್ ಇಂಪಾರ್ಟೆಂಟ್ ಅಲ್ವಾ. WTC ಫೈನಲ್ ನಮ್ಮ ಒಂದು ಟಾರ್ಗೆಟ್ ಅಲ್ವಾ. ಸೊ ಅದಕ್ಕೆ MCGನೂ ಗೆಲ್ಲಬೇಕು ಆ್ಯಂಡ್ SCGನೂ ಗೆಲ್ಲಬೇಕು. ಮೆಲ್ಬೋರ್ನ್ ಆ್ಯಂಡ್ ಸಿಡ್ನಿ ಎರಡರಲ್ಲೂ ಜಯ ಬೇರೆ ಆಗಲಿ ನಮ್ಮ ಭಾರತ ತಂಡ ಅಂತ ಹೇಳ್ತಾ, ಸೊ ಇವತ್ತು 9:30 ಲೈವ್ ಬರ್ತೀನಿ ಕಾಣ್ರಪ್ಪ. ಅಶ್ವಿನ್ ರಿಟೈರ್ಮೆಂಟ್ ಇದೆ ಆ್ಯಂಡ್ ಈ ಮ್ಯಾಚ್ ಬಗ್ಗೆನೂ ಮಾತಾಡೋದಿದೆ. ಆ್ಯಂಡ್ MCG ಸ್ವಲ್ಪ ಅದನ್ನು ಮಾತಾಡೋಣ ಗುರು, ಇವಾಗಲೇ ಮಾತಾಡೋಣ, ಆಮೇಲೆ ಹೆಂಗೂ ಟೈಮ್ ಇದೆ. ಬಟ್ ಆದರೆ ಇವಾಗಲೂ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಮಾಡದೇ ಇರೋರು ಮಾಡಿ. ಆ್ಯಂಡ್ ನೋಟಿಫಿಕೇಶನ್ ಗಂಟೆನೂ ಆನ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಇದು ನನ್ನ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.